30-40 ಹಳ್ಳಿಗಳಿಂದ ಈ ದೇವಸ್ಥಾನ ಮುಂದೆ ಹೋಗಬೇಕು. ಇವತ್ತೊಂದು ಶುಭ ದಿನ ಅಂದರೆ ಪ್ರತಿಷ್ಠಾಪನಾ ದಿನನೇ ಮಳೆ ಬರ್ತದೆ. ನನಗೆ ಒಂದು 5 ನಿಮಿಷ ನಾನು ಹಂಗೆ ದೇವ್ರನ್ನ ನೋಡ್ಕೊಂಡಿದ್ದೆ. ಆ ಥರ ಎಲ್ಲಿ ಇಲ್ಲ ನೋಡು, ಆ ಥರ ದೊಡ್ಡದಾಗಿ ನಮಸ್ಕಾರ. ಈ ದಿನ ಶುಭ ದಿನ ಅಂತ ನಮ್ಮ ಮುಳಬಾಗಿಲು ತಾಲೂಕು ಮುಷ್ಟೂರು ಪಂಚಾಯಿತಿ ಕಡಗಾನಹಳ್ಳಿ ಮತ್ತು ಕಡಗಾನಹಳ್ಳಿ ಕ್ರಾಸ್ ಇಲ್ಲಿ ಒಂದು ಕೋದಂಡರಾಮಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ. ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು, ಮುಖ್ಯವಾಗಿ ನಮ್ಮ ಕಡಗಾನಹಳ್ಳಿ ಗ್ರಾಮ ಮತ್ತು ಪೆದ್ದೂರು ಕ್ರಾಸು ಒಂದು ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಶುಭಾಶಯಗಳು ಹೇಳೋಕ್ಕೆ ಕೇಳ್ತೀನಿ. ಯಾಕಂದರೆ ಅವರ ಶ್ರಮೆ 3 ವರ್ಷದಿಂದ ಅವರ ಶ್ರಮೆ ಇವತ್ತು ಆ ದೇವರ ವಾಸದಿಂದ ಒಳ್ಳೆಯ ಒಂದು ದೇವಸ್ಥಾನ ಆಗಿದೆ. ಇವತ್ತು ದಿನ ಸುಮಾರು 30-40 ಹಳ್ಳಿಗಳಿಂದ ಈ ದೇವಸ್ಥಾನ ಮುಂದೆ ಹೋಗಬೇಕು. ಬರೋವಾಗ ದೇವರ ದರ್ಶನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ ಎಲ್ರಿಗೂ. ಆ ಥರ ಇವತ್ತು ನಮ್ಮ ಕಡಗಾನಹಳ್ಳಿ ಗ್ರಾಮಸ್ಥರು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿ ಎಲ್ರಿಗೂ ಆ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿದೆ. ಎಲ್ಲ ಭಕ್ತಾದಿಗಳಿಗೂ ಸಹ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಆರೋಗ್ಯ ಇರಲಿ, ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಲೆ ಆಗಲಿ, ರೈತರು ಎಲ್ಲರೂ ಚೆನ್ನಾಗಿರಬೇಕು. ನಾವು ಗಡಿ ಭಾಗದಲ್ಲಿರೋ ರೈತರು, ಎಲ್ಲ ಇಲ್ಲಿರೋರಂಥ ರೈತರು, ಇವತ್ತೊಂದು ಶುಭ ದಿನ ಅಂದರೆ ಪ್ರತಿಷ್ಠಾಪನಾ ದಿನನೇ ಮಳೆ ಬರ್ತದೆ. ನಾವು ಅನ್ನೋದು ದೇವ್ರಿಗೆ ಒಳ್ಳೆ ಮಳೆ ಬೀಳಬೇಕು, ರೈತರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಅದೊಂದು ಆ ದೇವರಿಗೆ ಎಷ್ಟು ಇವರು ಶ್ರಮ ಬಿದ್ದಿದೆ ಅಂತ ಇವತ್ತು ಗೊತ್ತಾಯಿತು. ಎಲ್ಲ ನಮ್ಮ ಗ್ರಾಮಸ್ಥರು ಎಷ್ಟು ಶ್ರಮ ಬಿದ್ದಿದೆ ಅಂತ ಇವಾಗ ಗೊತ್ತಾಯಿತು. ಎಲ್ಲ ಒಂದಾಗಿ, ಎಲ್ಲ ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲರೂ ಒಂದಾಗಿ ನಮ್ಮ ಊರಿಗೆ ಒಂದು ದೇವಸ್ಥಾನ ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ದೇವಸ್ಥಾನವನ್ನು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಎಲ್ಲರೂ ಭಕ್ತಾದಿಗಳು ಬಂದು ಎಲ್ಲರೂ ದರ್ಶನ ಮಾಡಿಕೊಂಡು ಎಲ್ಲರೂ ಆ ದೇವರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಮಕ್ಕಳು ಎಜುಕೇಷನು ಚೆನ್ನಾಗಿರ್ಬೇಕು, ಎಲ್ಲದರಲ್ಲೂ ಸಹ ದೇವರ ಆಶೀರ್ವಾದ ಇರಬೇಕು. ಇವತ್ತು ಈ ದಾನಿಗಳು ಅಂದರೂ ಎಲ್ಲ ದಾನಿಗಳು ಸಹ ಇದಕ್ಕೆ ಮಾಡಿರುವಂಥ ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ. ಮುಖ್ಯವಾಗಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಅವರು ಬೇರೆ ಕೆಲಸಗಳಿಂದ ಬರೋಕ್ಕಾಗಲಿಲ್ಲ. ನಾಳೆ ಬಂದು ಆ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಗ್ರಾಮಸ್ಥರ ಹತ್ರ ಮಾತಾಡಿಕೊಂಡು ಹೋಗೋಕ್ಕೆ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ನೀವು ಹೋಗಿ ಅಲ್ಲಿ ಪೂಜೆ ಹತ್ರ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಡು ಬರಬೇಕು ಎಲ್ಲರೂ ಹೋಗಿ ಅಂತ ಹೇಳಿದ್ರು. ಬಂದಿದ್ದೀವಿ, ಇವತ್ತು ದೇವರ ದರ್ಶನ ಮಾಡಿದ್ದೀವಿ. ಒಳ್ಳೆಯದು. ಆ ಕಲಾ ನೋಡಿದ್ರೆ ದೇವರಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆಯೋ, ಎಷ್ಟು ನನಗೆ ಒಂದು 5 ನಿಮಿಷ ನಾನು ಹಂಗೆ ದೇವ್ರನ್ನ ನೋಡ್ಕೊಂಡಿದ್ದೆ. ಆ ಥರ ಎಲ್ಲಿ ಇಲ್ಲ ನೋಡು, ಆ ಥರ ದೊಡ್ಡದಾಗಿ ಒಂದು ಚೆನ್ನಾಗಿ ನೀಟಾಗಿ ಎಲ್ಲದನ್ನು ದೇವಸ್ಥಾನದಲ್ಲಿ ಎಲ್ಲ ಸಹ ಅವರ ಶ್ರಮದಿಂದ ಅವ್ರ ಕಷ್ಟದಿಂದ ಇವತ್ತು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ನಮ್ಮ ಎಲ್ಲ ಹಳ್ಳಿಗಳಿಗೂ ಸಹ ಒಳ್ಳೇದಾಗಲಿ, ನಮ್ಮ ಪಂಚಾಯತಿ ಒಳ್ಳೇದಾಗಲಿ, ನಮ್ಮ ತಾಲೂಕು ಒಳ್ಳೇದಾಗಲಿ ಅಂತೇಳಿ ಅವರ ಶ್ರಮೆಯಿಂದ ಎಲ್ಲ ಗ್ರಾಮಸ್ಥರು ಎಲ್ರಿಗೂ ಸಹ ಅವರು ಮಾಡಿರುವಂಥ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತೊಂದು ನಾವೊಂದು ಆ ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಎಲ್ಲ ನಾಯಕರು, ಮುಖಂಡರು, ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಂದಿದ್ದೆವು. ಅದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀವತಿ ನಿಂಗ್ಲಿ ಗ್ರಾಮ ಪಂಚಾಯತಿ ಮತ್ತು ರಾಮಚಂದ್ರ ಅವರು, ಮಂಜುನಾಥ್ ಶೆಟ್ಟಿ, MS ನಾರಾಯಣನವರು, MGR ರಾಮಚಂದ್ರನವರು ಮತ್ತು ಅನೇಕ ಗ್ರಾಮಸ್ಥರು, ಒಬ್ಬರ ಹೆಸರಲ್ಲ ಎಲ್ಲ ಗ್ರಾಮಸ್ಥರು, ರೈತ ಬಾಂಧವರು ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಬಂದು ಇವತ್ತು ಎಲ್ಲರೂ ಇದು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ಅಂತೇಳಿ 4 ಮಾತು. ಈ ದೇವಸ್ಥಾನ ಕಟ್ಟೋ ಟೈಮಲ್ಲಿ ಕೂಡ ಬಂದಿದ್ದೀವಿ, ನೋಡಿದ್ದೀವಿ. ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ. ಎಲ್ಲ ಅಂದರೆ ಇದಕ್ಕೆ ಊರಿನ ಮುಖ್ಯವಾಗಿ ಊರಿನ ಗ್ರಾಮಸ್ಥರು ಇದಕ್ಕೆ ಒಂದು ಶ್ರಮೆ, ಅದರಲ್ಲಿ ದಾನಿ ಮಾಡಿದ ದಾನಿಗಳಿದ್ರು ಅವ್ರಿಗೂ ದೇವರು ಒಳ್ಳೇದಾಗಲಿ, ಎಲ್ಲರೂ ದೇವರು ಒಳ್ಳೇದಾಗಲಿ. ನಾವು ಮತ್ತು ದಾನಿಗಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರು, ರೈತರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ, ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದರೆ ಬರೋ ರೋಡ್ ದಾರಿಯಲ್ಲಿ
ಇವತ್ತು ನಮ್ಗೆ ಬೇಕಾಗಿತ್ತು ಒಂದು ದೇವಸ್ಥಾನ, ಒಳ್ಳೆ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ನಾವು ಚಿಕ್ಕವನಿಂದಾನು ಸ್ಕೂಲ್ಗೆ ಹೋಗ್ಬೇಕಂದ್ರೂ ಬರ್ಬೇಕಂದ್ರೂ ಈ ತರ ಇಲ್ಲ ಒಳ್ಳೆಯ ಒಂದು ದೇವಸ್ಥಾನ ಇತ್ತು. ಇವತ್ತು ನೋಡಿ, ಇವತ್ತು ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ಈ ಕೋದಂಡರಾಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಕೆಳಗಣೆ ಗ್ರಾಮಸ್ಥರು. ಈ ದೇವಸ್ಥಾನಕ್ಕೆ ಎಲ್ಲ ಬೆಂಗಳೂರಿಂದ ಹಿಡಿದು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ಪೆದ್ದೂರಿಂದ ಇರ್ಬೋದು, ನವಾರ್ದಿಂದ ಇರ್ಬೋದು, ಹೆಬ್ಣಿಯಿಂದ ಇರ್ಬೋದು, ನಿಂಗ್ಲಿಯಿಂದ ಇರ್ಬೋದು ಎಲ್ಲ ಬಂದು ಇಲ್ಲಿ ದೇವರ ಆಶೀರ್ವಾದ ಪಡೆದು ಈ ಜೀರ್ಣೋದ್ಧಾರವನ್ನು ಯಶಸ್ವಿ ಮಾಡಿ ಎಲ್ಲರೂ ಸಂತೋಷಪಡಿಸಿದ್ದಾರೆ. ಹಾಗೂ ಇಲ್ಲಿ ದಾನಿಗಳಾದ ಎಲ್ಲರೂ ಸಹ ಕೈ ಜೋಡಿಸಿ ಅವರಾದಷ್ಟು ಕೈದಾದಷ್ಟು ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದನೂ ವಂದನೆಗಳು. ಹಾಗೂ ಇಲ್ಲಿ ನಮ್ಮ ಹೊಸಕೋಟೆ ರಾಜಣ್ಣ ಅಂತ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ದೇವಸ್ಥಾನ ಕಮಿಟಿ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಸತ್ಯಾನವರ ಪರವಾಗಿ, ಎಲ್ಲರ ಪರವಾಗಿ ಎರಡು ಮಾತನ್ನು ಮುಗಿಸ್ತೀವಿ. ಕಡಿಗಾಣಲ್ಲಿ ಕ್ರಾಸ್ ಅಂದರೆ ಎಲ್ಲ ಗ್ರಾಮಸ್ಥರು ಸೇರುವಂಥ ಒಂದು ಜಾಗ ಇದೆ. ಅದಕ್ಕೆ ಈ ಕಡಿಗಾಣ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ದೇವಸ್ಥಾನ ಕಟ್ಟಿದ್ದಾರೆ. ಗ್ರಾಮಸ್ಥರಿಗೆಲ್ಲರಿಗೂ ಮತ್ತು ದಾನಿಗಳಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಶಾಸಕರು ಇವತ್ತು ಬರಬೇಕಾಗಿತ್ತು, ಕೆಲವು ಕಾರಣಗಳಿಂದ ಅವ್ರು ಬರಲಿಲ್ಲ. ನಾಳೆ ಬರ್ತೀವಿ ಅಂತ ಹೇಳಿದ್ರು. ಇವತ್ತು ಹೋಗ್ಬಿಟ್ಟು ಬನ್ನಿ, ನೀವು ನಾಳೆ ಎಲ್ಲ ಹೋಗೋಣ ಅಂತ ಹೇಳಿದ್ದಾರೆ. ನಾಳೆ ಬರ್ತಾರೆ. ಹಾಗೆಯೇ ಈ ಗ್ರಾಮಸ್ಥರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ದೇವಸ್ಥಾನ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಇವತ್ತು ದಿನ 48 ದಿವಸನೂ ಪೂಜೆ, ಅಭಿಷೇಕ ಎಲ್ಲ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಅಭಿಷೇಕ ಆಗಲಿ, ಅಲಂಕಾರ ಮಾಡ್ತಾರೆ, ಪೂಜೆ ಆಗಲಿ, ಎಲ್ಲರೂ ಬಂದು 48 ದಿನ ಕೂಡ ಪೂಜೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೊಬೇಕು. ಮತ್ತು ಗ್ರಾಮಸ್ಥರು ಇವಾಗ ಹೇಳಿದಾಗ 48 ದಿವಸನೂ ಪೂಜೆ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಅದಕ್ಕೆ ಎಲ್ಲ ಬಂದು ಪಲ್ಲಕ್ಕಿನೂ ಇರುತ್ತೆ, ಅನೇಕ ಕಾರ್ಯಕ್ರಮಗಳು ಇರುತ್ತೆ. ಅವರು ಆ ದಿನ ಅವರು ಅನೌನ್ಸ್ ಮಾಡ್ತಾರೆ. ಒಳ್ಳೆ ಶುಭ ದಿನ. ಎಲ್ಲ ಯುವಕರು, ಹಿರಿಯರು, ಮುಖಂಡರು ಮತ್ತು ನಮ್ಮ ರೈತ ಬಾಂಧವರು ಎಲ್ಲ ಸೇರಿ ಇವತ್ತೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವಾಗ ಹೇಳಕ್ಕೆ ಇಷ್ಟ.